ದೊಡ್ಡ ಪ್ರಮಾಣದಲ್ಲಿ ಆಯೋಜನೆಯನ್ನು ಮಾಡಬೇಕಾಗಿತ್ತು. ತಮ್ಮೆಲ್ಲರಲ್ಲಿ ಒಂದು ಸ್ಥಳಾವಕಾಶ ಬಹಳ ಕಡಿಮೆ ಇರುವುದರಿಂದ ನಾನು ಮೊದಲಿಗೆ ಕ್ಷಮೆಯನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಕ್ಕಂಥ ಉದ್ದೇಶ ಈ ದೇಶದಲ್ಲಿ ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿಗೆ ಒಂದು ಭದ್ರ ಬುನಾದಿಯನ್ನ ಬೆಳಕಿನ ಕಿರಣವನ್ನು ತಂದಿರತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹುಜಿ ಮಹಾರಾಜ್, ನಾರಾಯಣ ಗುರು, ಪೆರಿಯಾರ್ ರಾಮಸ್ವಾಮಿ ಮತ್ತು ನಮ್ಮೆಲ್ಲರ ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬರನ್ನ ನೆನೆಯುತ್ತಾ ಸ್ಲಂ ಜನರ ಸಂಘಟನೆ ಕಲಬುರಗಿಯ ಎಲ್ಲ ನಮ್ಮ ಈ ಒಂದು ನಿವೇಶನ ರಹಿತರು ಸುಮಾರು ವರ್ಷಗಳಿಂದ ನಾವು ನಮ್ಮ ಒಂದು ಸಂಘಟನೆಯ ಸ್ಥಳೀಯ ಸಮಿತಿಗಳು ಇರೋದ್ರಿಂದ ಆ ಸ್ಥಳೀಯ ಸಮಿತಿಗಳು ಸುಮಾರು 25ರಿಂದ 26 ಸ್ಲಂಗಳಲ್ಲಿ ನಾವೇನು ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಜನ ಪೌರ ಕಾರ್ಮಿಕರು, ಯಾಕಂದ್ರೆ ಇದು ಮಹಾನಗರ ಪಾಲಿಕೆಯ ಸಹೋದರಿಯರು ಪೂಜ್ಯ ಮಹಾಪೌರರು ಆಗಮಿಸಿರುವುದರಿಂದ ಅವರ ಗಮನಕ್ಕೆ ಒಂಚೂರು ವಿಷಯಗಳನ್ನ ನನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಒಂದು 2-3 ಹೇಳಿ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನ ನಗರದಲ್ಲಿ ಇರ್ತಕ್ಕಂಥ ಸುಮಾರು 30ರಿಂದ 40 ವರ್ಷ, 40ರಿಂದ 50 ವರ್ಷ ಆದರೂ ಸಹಿತ ಸ್ವಂತ ಭೂಮಿಯನ್ನ, ಸ್ವಂತ ಮನೆಯನ್ನ ಹೊಂದಿರದೇ ಇರತಕ್ಕಂಥ ಸುಮಾರು ಜನರು, ಸುಮಾರು ಕುಟುಂಬಗಳು ನಮ್ಮ ಕಲಬುರಗಿ ನಗರದಲ್ಲಿ ವಾಸ ಮಾಡ್ತಾ ಇವೆ. ನಾವು ಸಂಘಟನೆ ಕಟ್ಟಿದಾಗಿನಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದರಿಂದ ಕೆಲವೊಂದು ಸ್ಲಂಗಳು ಘೋಷಣೆಯಾದರೂ ಸಹಿತ ವಸತಿ ಇಲ್ಲ. ಆದರೆ ಘೋಷಣೆಯಾದರೂ ಸಹಿತ ವಸತಿ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ಸರಿಯಾದ ರೀತಿಯಲ್ಲಿ ಅವುಗಳನ್ನ ಕೆಲಸ ಕಾರ್ಯಗಳು ಸಹಿತ ನಡೆದೇ ಇರತಕ್ಕಂಥದ್ದು. ಇದ್ರ ಜೊತೆಗೇನೆ ಸುಮಾರು ಕುಟುಂಬಗಳು ಏನು ಮನೆ ಇದ್ದೇನೆ ಇವತ್ತು ಪೌರ ಕಾರ್ಮಿಕರು ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಮನೆ ಕೆಲಸ ಮಾಡತಕ್ಕಂಥ ಮಹಿಳೆಯರು ವಾಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಸ್ಲಂಗಳಲ್ಲಿ ಯಾರು ಇರದೇ ಇರತಕ್ಕಂಥ ಸುಮಾರು ಸಾವಿರಾರು ಮನೆಗಳು ಇವತ್ತು ಸರ್ಕಾರ ಕಟ್ಟಿ ಅವು ಪಾಳ ಗೊಂಪೆಗಳಾಗಿ ಇವತ್ತು ನಂತರದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಸಂಘಟನೆಯ ಹೋರಾಟದ ಪ್ರತಿಫಲವಾಗಿ ಮಾನ್ಯ ಖರ್ಗೆ ಸಾಹೇಬರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ರಾಜೀವ್ ಆವಾಸ್ ಯೋಜನೆಯಲ್ಲಿ 1022-32 ಮನೆಗಳು ಮಂಜೂರಾಗಿರ್ತಕ್ಕಂಥದ್ದು. ಒಂದು ಡಬಲಾಬಾದ್ ಹತ್ರ ಇರ್ತಕ್ಕಂಥ 700 ಮನೆಗಳು ಮತ್ತು ಕೆಸರಟ್ಟಿಯಲ್ಲಿ ಇರ್ತಕ್ಕಂಥ 325 ಮನೆಗಳು. ಅದು 6 ವರ್ಷಗಳಿಂದ ಅದೇ ರೀತಿಯಾಗಿ ಅದು ಹಾಳು ಕೊಂಪೆಯಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಉಪಯೋಗ ಮಾಡಿಕೊಂಡ್ರು. ತದನಂತರದಲ್ಲಿ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳು ಆ ಜನರ ಬಗ್ಗೆ ಆಗಲಿ ಅಧಿಕಾರಿಗಳಾಗಲಿ ನಿರ್ಲಕ್ಷ್ಯವನ್ನು ವಹಿಸಿರ್ತಕ್ಕಂಥದ್ದಿತ್ತು. ಆದ್ರೆ ಇತ್ತೀಚೆಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳ ಸ್ವಲ್ಪ ಅವರು ಮಾಡಿರ್ತಕ್ಕಂಥ ಪ್ರಯತ್ನದ ಫಲವಾಗಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರು ಮುತುವರ್ಜಿಯನ್ನು ವಹಿಸಿ ಸುಮಾರು 325 ಜನರಿಗೆ ಇವತ್ತು ಕೆಸರಟ್ಟಿಗೆ ಹತ್ತಿರ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಬಂಧುಗಳೇ, ಮಾನ್ಯ ಉಸ್ತುವಾರಿ ಸಚಿವರು ಕಳೆದ ವಾರ ಬರಬೇಕಾಗಿತ್ತು. ಬಂದಂತ ಸಂದರ್ಭದಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಅವರು ಹೊರತಾಗಿಯೂ ಸಹಿತ ಸುಮಾರು ದಿನಗಳಿಂದ ಇವತ್ತು ಘೋಷಣೆ ಯಾವತ್ತೂ ಎಲ್ಲರೂ ಅಧಿಕಾರಿಗಳಾಗಲಿ ಮಿನಿಸ್ಟರ್ಗಳಾಗಲಿ ಯಾರೇ ಇವತ್ತಿಗೂ ಅದೇ ಸ್ಥಿತಿಯಲ್ಲಿದ್ದಾರೆ ಜನರು. ಎಲ್ಲ ದಿನನಿತ್ಯ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಅಸಂಘಟಿತರಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು. ಇಲ್ಲಿ ಪಕ್ಕದಲ್ಲೇ ಕೋವಿಡ್ ಇರ್ತಕ್ಕಂಥ ಇದರ ಸ್ಥಳವಿದೆ. ರಿಸರ್ವೇಷನ್ ಆಗಿ 30-35 ವರ್ಷ ಆಗ್ತಾ ಇದೆ. ಆದರೆ ಖಾಸಗಿ ವಲಯದಲ್ಲಿದೆ, ಖಾಸಗಿ ಭೂಮಿಯಲ್ಲಿ ಅದನ್ನು ಹೇಳಿ ಅವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕಂತ ನಾವು ಕಣ್ಣಾಗಿ ಕಾಣ್ತಾ ಇದ್ದೀವಿ. ಬಂಧುಗಳೇ, ಇದು ಹೊರತಾಗಿ ಅಲ್ಲಿ ಇಲ್ಲಿ ಜೀವನವನ್ನು ಮನೆ ಕೆಲಸ ಮಾಡ್ತಕ್ಕಂಥವ್ರು, ಅಲ್ಲದೆ ಸಮುದಾಯದವರು ಬೀದಿಯಲ್ಲಿ ಏನು ಮುಸುಲು ಹಾಕೊಂಡು ಟ್ಯಾಕ್ಸ್ಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಾವು ಸುಮಾರು ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಅವರೆಲ್ಲರಿಗೂ ಸಹಿತ ಒಂದು ಮನೆಯಲ್ಲಿ ಸಿಗಬೇಕು, ಸುಂದರವಾದ ಕೊಠಡಿಯನ್ನು ಕಟ್ಟಿಕೊಳ್ತಕ್ಕಂಥ ಉದ್ದೇಶದಿಂದ ನಾವು ಸುಮಾರು 400ಕ್ಕೂ ಹೆಚ್ಚು ಜನರು